ಈ ಕಥೆಯಲ್ಲಿ ಇದೆ ಚಂಡಮಾರುತ, ಪ್ರವಾಹ ಮತ್ತು ಭಯಾನಕ ಶಾರ್ಕ್ಗಳು. ಅವು ನಗರದಲ್ಲಿ ತುಂಬಿದ ನೀರಿನೊಳಗೆ ಈಜುತ್ತಾ ಜನರನ್ನು ಬೇಟೆಯಾಡುತ್ತಿವೆ. ಕಥೆಯ ಆರಂಭ ಒಂದು ಹುಡುಗಿಯಿಂದ ಆಗುತ್ತದೆ. ಆಕೆಯ ಹೆಸರು ಡಕೋಟಾ. ಅವಳು ತನ್ನ ಮನೆಯಲ್ಲಿ ಯಾರೊಂದಿಗೋ ಫೋನ್ನಲ್ಲಿ ಮಾತನಾಡುತ್ತಿರುತ್ತಾಳೆ. ಅಷ್ಟರಲ್ಲಿ ನಗರತ್ತ ವೇಗವಾಗಿ ಬರುತ್ತಿದ್ದ ಆ ಭಯಾನಕ ಚಂಡಮಾರುತದ ಸುದ್ದಿ ಅವಳಿಗೆ ಗೊತ್ತಾಗುತ್ತದೆ. ಸುದ್ದಿ ಹರಡುತ್ತಿದ್ದಂತೆಯೇ ಇಡೀ ನಗರದಲ್ಲಿ ಗೊಂದಲ ಸೃಷ್ಟಿಯಾಗುತ್ತದೆ. ಜನರು ತಮ್ಮ ಅಂಗಡಿಗಳು ಮತ್ತು ಸ್ಟೋರ್ಗಳನ್ನು ಮುಚ್ಚಲು ಶುರುಮಾಡುತ್ತಾರೆ. ಪ್ರತಿಯೊಬ್ಬರೂ ಅಗತ್ಯ ವಸ್ತುಗಳನ್ನು ತೆಗೆದುಕೊಂಡು ಅಲ್ಲಿಂದ ಹೊರಡಲು ಪ್ರಯತ್ನಿಸುತ್ತಿದ್ದರು. ಆದರೆ ಡಕೋಟಾ ತನ್ನ ಬಿಲ್ಡಿಂಗ್ನಿಂದ ಹೊರಗೆ ಬಂದಾಗ ಉಳಿದವರಂತೆ ಅವಳು ಹೆದರಿದಂತೆ ಕಾಣುವುದಿಲ್ಲ. ಅವಳು ಸಂಪೂರ್ಣ ಶಾಂತವಾಗಿದ್ದಳು. ಅದೇ ಸಮಯದಲ್ಲಿ ಬಿಲ್ಡಿಂಗ್ನ ಕೇರ್ಟೇಕರ್ ಅವಳಿಗೆ ಬೇಗನೆ ಮನೆ ಖಾಲಿ ಮಾಡಲು ಹೇಳುತ್ತಾನೆ. ಆದರೆ ಡಕೋಟಾ ಸ್ಪಷ್ಟವಾಗಿ ನಿರಾಕರಿಸುತ್ತಾಳೆ. ಏಕೆಂದರೆ ಆ ಮನೆ ಅವಳಿಗೆ ಕೇವಲ ಇಟ್ಟಿಗೆ ಕಲ್ಲಿನ ಬಿಲ್ಡಿಂಗ್ ಆಗಿರಲಿಲ್ಲ. ಆ ಮನೆಯಲ್ಲಿ ಅವಳ ತಾಯಿಯ ನೆನಪುಗಳು ನೆಲೆಸಿದ್ದವು. ಅವಳ ತಾಯಿ ಈಗ ಈ ಲೋಕದಲ್ಲಿರಲಿಲ್ಲ. ಮತ್ತು ಡಕೋಟಾಗೆ ತನ್ನ ತಾಯಿಯ ಅತಿ ಸಮೀಪದಲ್ಲಿರುವ ಅನುಭವ ಆಗುತ್ತಿದ್ದ ಜಾಗ ಇದೇ ಆಗಿತ್ತು. ಆದ್ದರಿಂದ ಯಾವ ಪರಿಸ್ಥಿತಿಯಲ್ಲೂ ಅವಳು ಆ ಮನೆಯನ್ನು ಬಿಟ್ಟು ಹೋಗಲು ಇಷ್ಟಪಡಲಿಲ್ಲ. ಈಗ ಸೀನ್ ಬದಲಾಗುತ್ತದೆ ಮತ್ತು ನಾವು ಡಿ ಅವರನ್ನು ನೋಡುತ್ತೇವೆ. ಡಿ ತನ್ನ ಇಬ್ಬರು ಸಹೋದರರ ಜೊತೆ ಲೇಕ್ ಸೈಡ್ನಲ್ಲಿ ಸಮಯ ಕಳೆಯುತ್ತಿದ್ದಳು. ಅಣ್ಣನ ಹೆಸರು ರೋಹನ್ ಮತ್ತು ತಮ್ಮನ ಹೆಸರು ವಿಲ್. 3 ಸಹೋದರಿಯರು ಪರಸ್ಪರ ಮೋಜು ಮಾಡುತ್ತಿರುತ್ತಾರೆ. ಅಷ್ಟರಲ್ಲಿ ಅವರ ಸ್ಟೆಪ್ ಫಾದರ್ ವಿಲಿಯಂ ಅಲ್ಲಿ ಬರುತ್ತಾನೆ. ಅವನ ವರ್ತನೆಯಿಂದಲೇ ಅವನು ಒಳ್ಳೆಯ ವ್ಯಕ್ತಿಯಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತದೆ. ಅವನು ಈ ಮಕ್ಕಳನ್ನು ದತ್ತು ತೆಗೆದುಕೊಂಡಿದ್ದರೂ ಅವರನ್ನು ಎಂದಿಗೂ ತನ್ನ ಮಕ್ಕಳಂತೆ ಪ್ರೀತಿಸಿರಲಿಲ್ಲ. ಅವನು ಯಾವಾಗಲೂ ಕೋಪದಲ್ಲೇ ಇರುತ್ತಿದ್ದ. ಸಣ್ಣ ಸಣ್ಣ ವಿಷಯಗಳಿಗೂ ಬೈಯುತ್ತಿದ್ದ ಮತ್ತು ಇವರ ಜೊತೆ ಎಂದಿಗೂ ಒಳ್ಳೆಯ ರೀತಿಯಲ್ಲಿ ನಡೆದುಕೊಳ್ಳುತ್ತಿರಲಿಲ್ಲ. ಆದರೆ ಅವನು ಇಷ್ಟು ಕಠಿಣವಾಗಿರುವುದಕ್ಕೆ ಕಾರಣ ಏನು ಅನ್ನೋದು ಕಥೆಯಲ್ಲಿ ಮುಂದೆ ನಮಗೆ ಗೊತ್ತಾಗುತ್ತದೆ. ಇದಾದ ನಂತರ ಕಥೆಯ 3ನೇ ಮುಖ್ಯ ಪಾತ್ರವಾದ ಲೀಸಾಳ ಪರಿಚಯ ಆಗುತ್ತದೆ. ಲೀಸಾ ಒಬ್ಬ ಗರ್ಭಿಣಿ ಮಹಿಳೆ. ಈ ಸಮಯದಲ್ಲಿ ಅವಳು ತನ್ನ ಕಾರನ್ನು ಓಡಿಸುತ್ತಾ ಮನೆಗೆ ಮರಳುತ್ತಿದ್ದಳು. ದಾರಿಯಲ್ಲಿ ಅವಳು ತನ್ನ ತಾಯಿಯ ಜೊತೆ ಫೋನ್ನಲ್ಲಿ ಮಾತನಾಡುತ್ತಿದ್ದಳು ಮತ್ತು ಅವಳ ತಾಯಿ ಅವಳ ಬಗ್ಗೆ ತುಂಬಾ ಚಿಂತಿಸುತ್ತಿದ್ದಳು. ಏಕೆಂದರೆ ಒಂದೆಡೆ ಲೀಸಾ ಗರ್ಭಿಣಿಯಾಗಿದ್ದಳು, ಮತ್ತೊಂದೆಡೆ ಅವಳ ಡೆಲಿವರಿ ಸಮಯ ಕೂಡ ತುಂಬಾ ಹತ್ತಿರದಲ್ಲಿತ್ತು. ಮತ್ತು ದೊಡ್ಡ ವಿಷಯ ಏನೆಂದರೆ ಅವಳ ಗಂಡ ಈಗಾಗಲೇ ಅವಳನ್ನು ಬಿಟ್ಟು ಹೋಗಿದ್ದನು. ಇದೇ ಮಧ್ಯೆ ಆ ಅಪಾಯಕಾರಿ ಚಂಡಮಾರುತದ ಬಗ್ಗೆ ಅವಳಿಗೂ ಗೊತ್ತಾಗುತ್ತದೆ. ಚಂಡಮಾರುತದ ಕಾರಣದಿಂದ ಮುಂದೆ ಇರುವ ಬ್ರಿಡ್ಜ್ ಮುಚ್ಚಲು ಶುರುವಾಗುತ್ತದೆ. ಇದನ್ನು ನೋಡಿ ಲೀಸಾ ತುಂಬಾ ಗಾಬರಿಯಾಗುತ್ತಾಳೆ. ಈಗ ಮನೆಗೆ ಹೇಗೆ ತಲುಪಬೇಕು ಎಂದು ಅವಳಿಗೆ ಅರ್ಥವಾಗುವುದಿಲ್ಲ. ದಾರಿಯೆಲ್ಲೆಡೆ ಗೊಂದಲದ ವಾತಾವರಣ ಇತ್ತು. ಜನರು ತಮ್ಮ ಸಾಮಾನುಗಳನ್ನು ತೆಗೆದುಕೊಂಡು ನಗರ ಬಿಟ್ಟು ಓಡಿ ಹೋಗುತ್ತಿದ್ದರು. ಆದರೆ ಯಾರಿಗೂ ಊಹೆಯೂ ಇರಲಿಲ್ಲ. ನಿಜವಾದ ಅಪಾಯ ಚಂಡಮಾರುತವಲ್ಲ, ನೀರಿನೊಳಗೆ ಅಡಗಿಕೊಂಡಿತ್ತು. ಇವೆಲ್ಲವನ್ನು ನೋಡಿ ಲೀಸಾ ಇನ್ನಷ್ಟು ನರ್ವಸ್ ಆಗುತ್ತಾಳೆ. ಆದರೆ ನಂತರ ಅವಳು ತನ್ನನ್ನು ತಾನೇ ಶಾಂತಗೊಳಿಸಲು ಪ್ರಯತ್ನಿಸುತ್ತಾಳೆ. ಅವಳು ತನ್ನ ಮನಸ್ಸಿನಲ್ಲಿ ಹೇಳಿಕೊಳ್ಳುತ್ತಾಳೆ, ಸಣ್ಣ ಪುಟ್ಟ ಚಂಡಮಾರುತ ಇರಬಹುದು, ಬರುತ್ತದೆ ಮತ್ತೆ ಹೋಗಿಬಿಡುತ್ತದೆ. ಆದರೆ ಇದೇ ಯೋಚನೆ ಅವಳ ಜೀವನದ ಅತಿ ದೊಡ್ಡ ತಪ್ಪಾಗಲಿದೆ. ಈಗ ಕಥೆಯಲ್ಲಿ ಎಂಟ್ರಿ ಆಗುವುದು ಎಡ್ವರ್ಡ್ಸ್ದು. ಎಡ್ವರ್ಡ್ಸ್ ಒಬ್ಬ ಮೆರಿನ್ ಬಯಾಲಜಿಸ್ಟ್ ಆಗಿದ್ದನು. ಸಮುದ್ರದ ಚಲನೆ ಮತ್ತು ಅದರ ಪ್ಯಾಟರ್ನ್ಗಳನ್ನು ಟ್ರ್ಯಾಕ್ ಮಾಡುತ್ತಿದ್ದನು. ಈ ಬಾರಿ ಏನೋ ತುಂಬಾ ದೊಡ್ಡ ಅಪಾಯ ಬರಲಿದೆ ಎಂಬ ಅನುಮಾನ ಅವನಿಗೆ ಮೊದಲೇ ಬಂದಿತ್ತು. ಆಫೀಸ್ನಿಂದ ವರದಿ ಬಂದ ತಕ್ಷಣ ಅವನ ಭಯ ನಿಜವಾಗುತ್ತದೆ. ಅತ್ಯಂತ ಅಪಾಯಕಾರಿ ಸಮುದ್ರ ಚಂಡಮಾರುತ ನಗರತ್ತ ವೇಗವಾಗಿ ಬರುತ್ತಿತ್ತು. ಅಷ್ಟು ಭಯಾನಕವಾಗಿತ್ತು. ಅದರ ದಿಕ್ಕು ಸ್ವಲ್ಪವಾದರೂ ಬದಲಾದರೆ ಇಡೀ ನಗರವೇ ನೀರಿನಲ್ಲಿ ಮುಳುಗಿಬಿಡಬಹುದಿತ್ತು. ಇದು ಕೇಳುತ್ತಿದ್ದಂತೆ ಎಡ್ವರ್ಡ್ಸ್ ತುಂಬಾ ಗಾಬರಿಯಾಗುತ್ತಾನೆ. ಅವನು ತಕ್ಷಣ ಮೊದಲ ಕರೆ ಡಕೋಟಾಗೆ ಮಾಡುತ್ತಾನೆ. ಡಕೋಟಾ ಅವನ ಅಕ್ಕ ತಂಗಿಯ ಮಗಳು ಮತ್ತು ಅವನ ಅಕ್ಕ ತಂಗಿ ಈಗ ಈ ಲೋಕದಲ್ಲಿರಲಿಲ್ಲ. ಫೋನ್ನಲ್ಲಿ ಎಡ್ವರ್ಡ್ಸ್ ಅವಳಿಗೆ ಪದೇ ಪದೇ ಹೇಳುತ್ತಾನೆ, ತಕ್ಷಣ ಅಲ್ಲಿಂದ ಹೊರಟು ಬಿಡು, ಇದು ಸಾಮಾನ್ಯ ಚಂಡಮಾರುತ ಅಲ್ಲ. ಅವನು ಹೇಳುತ್ತಾನೆ, ನೀರು ನಗರಕ್ಕೆ ತಲುಪಿದರೆ ಏನೂ ಉಳಿಯುವುದಿಲ್ಲ. ಆದರೆ ಡಕೋಟಾ ತನ್ನ ಹಠದಿಂದ ಹಿಂದೆ ಸರಿಯಲು ಸಿದ್ಧಳಾಗಿರಲಿಲ್ಲ. ಕೊನೆಗೆ ಎಡ್ವರ್ಡ್ಸ್ ಕೋಪದಿಂದ ಹೇಳುತ್ತಾನೆ, ಸರಿ, ನಿನಗೆ ನಿನ್ನ ಅಮ್ಮನ ಮನೆಯಲ್ಲಿ ಇರಬೇಕು ಅನಿಸುತ್ತಿದ್ದರೆ ಇರು. ಆದರೆ ಅಲ್ಲಿ ನಿನಗೆ ಏನಾದರೂ ಆದರೆ
ನಿನ್ನನ್ನು ಕಾಪಾಡಲು ನಾನೇ ಬರ್ತೀನಿ. ಇದನ್ನು ನೆನಪಿಟ್ಟುಕೋ. ಮತ್ತು ನಂತರ ಚಂಡಮಾರುತ ಶುರುವಾಗುತ್ತದೆ. ಇದು ಸಾಮಾನ್ಯ ಮಳೆಯೇ ಆಗಿರಲಿಲ್ಲ. ಜೋರಾದ ಗಾಳಿಗಳು, ಆಕಾಶವನ್ನೇ ಸೀಳುವ ಮಿಂಚು ಮತ್ತು ಸಮುದ್ರದಂತೆ ಎದ್ದೇಳುವ ನೀರಿನ ಅಲೆಗಳು. ಆದರೆ ಅತಿ ದೊಡ್ಡ ಅನಾಹುತ ಆಗಿದ್ದು ನಗರವನ್ನು ರಕ್ಷಿಸುತ್ತಿದ್ದ ಅಣೆಕಟ್ಟು ಒಡೆದಾಗ. ಅಣೆಕಟ್ಟು ಒಡೆಯುತ್ತಿದ್ದಂತೆಯೇ ಸಮುದ್ರದ ಸಂಪೂರ್ಣ ನೀರು ನಗರದತ್ತ ನುಗ್ಗಿ ಬಂತು. ಕೆಲವೇ ನಿಮಿಷಗಳಲ್ಲಿ ರಸ್ತೆಗಳು ನದಿಗಳಾಗಿ ಬದಲಾದವು. ಗಾಡಿಗಳು ನೀರಿನಲ್ಲಿ ತೇಲಿ ಹೋಗಲಾರಂಭಿಸಿದವು. ಮನೆಗಳ ಒಳಗೂ ನೀರು ನುಗ್ಗಿತು ಮತ್ತು ಇಡೀ ನಗರ ವಿನಾಶದಲ್ಲಿ ಮುಳುಗಿತು. ಅದೇ ಸಮಯದಲ್ಲಿ ಲೀಸಾ ರಸ್ತೆಯಲ್ಲಿ ಸಿಲುಕಿಕೊಂಡಿದ್ದಳು. ಮುಂದಿನ ದಾರಿಯಲ್ಲಿ ಒಂದು ದೊಡ್ಡ ಮರ ಬಿದ್ದು ಹೋಗಿತ್ತು. ಒಬ್ಬ ಟ್ರಕ್ ಡ್ರೈವರ್ ಜನರಿಗೆ ಕೂಗಿ ಹಿಂದಕ್ಕೆ ಹೋಗಲು ಹೇಳುತ್ತಿದ್ದನು, ಏಕೆಂದರೆ ಮುಂದೆ ಹೋಗುವುದು ಈಗ ಅಸಾಧ್ಯವಾಗಿತ್ತು. ಆದರೆ ಅಷ್ಟರಲ್ಲಿ ಭಾರೀ ವೇಗದಲ್ಲಿ ನೀರು ಅವರ ಕಡೆಗೆ ಬರಲು ಶುರು ಮಾಡಿತು. ಗಾಬರಿಯಿಂದ ಲೀಸಾ ಒಂದು ನಿರ್ಧಾರ ತೆಗೆದುಕೊಳ್ಳುತ್ತಾಳೆ, ಮರದ ಮೇಲಿಂದ ಕಾರನ್ನು ತೆಗೆದುಕೊಂಡು ಹೋಗಲು ಪ್ರಯತ್ನಿಸಬೇಕು ಎಂದು. ಅವಳು ಕಾರನ್ನು ವೇಗವಾಗಿ ಮುಂದೆ ಚಲಾಯಿಸುತ್ತಾಳೆ. ಆದರೆ ಮುಂದಿನ ಕ್ಷಣದಲ್ಲೇ ಅವಳ ಕಾರು ನೇರವಾಗಿ ಹೋಗಿ ಆ ಮರದಲ್ಲಿ ಸಿಲುಕಿಕೊಳ್ಳುತ್ತದೆ. ಇತ್ತ ಟ್ರಕ್ ಡ್ರೈವರ್ ಕೂಡ ತನ್ನನ್ನು ತಾನು ಕಾಪಾಡಿಕೊಂಡು ಹೊರಬರಲು ಸಾಧ್ಯವಾಗಲಿಲ್ಲ. ನೀರಿನ ಹರಿವು ಅಷ್ಟು ಜೋರಾಗಿತ್ತು. ಕೆಲವೇ ಸೆಕೆಂಡ್ಗಳಲ್ಲಿ ಲೀಸಾಳ ಕಾರು ನೀರಿನಲ್ಲಿ ತೇಲಲು ಶುರು ಮಾಡಿತು ಮತ್ತು ತೇಲುತ್ತಾ ಹೋಗಿ ಒಂದು ದೊಡ್ಡ ಮರಕ್ಕೆ ಡಿಕ್ಕಿ ಹೊಡೆದು ಅಲ್ಲಿ ಸಿಲುಕಿಕೊಂಡಿತು. ಈಗ ಲೀಸಾ ಸಂಪೂರ್ಣವಾಗಿ ಸಿಕ್ಕಿಬಿದ್ದಿದ್ದಳು. ಅವಳು ಹೊರಗೆ ಬರಲು ಸಾಧ್ಯವಾಗುತ್ತಿರಲಿಲ್ಲ ಮತ್ತು ಹೆಚ್ಚು ಸಮಯ ಕಾರಿನೊಳಗೆ ಸುರಕ್ಷಿತವಾಗಿಯೂ ಇರಲು ಸಾಧ್ಯವಾಗುತ್ತಿರಲಿಲ್ಲ. ಆದರೆ ನಿಜವಾದ ಭಯಾನಕ ಆಟ ಈಗಷ್ಟೇ ಶುರುವಾಗಲಿತ್ತು. ಏಕೆಂದರೆ ಇಲ್ಲಿ ಅಪಘಾತಕ್ಕೊಳಗಾದ ಆ ಟ್ರಕ್ನೊಳಗೆ ಏನೋ ಅಂಥದ್ದು ಇತ್ತು. ಅದು ಈ ಇಡೀ ನಗರವನ್ನು ಸಾವಿನ ಸಮುದ್ರವಾಗಿ ಬದಲಾಯಿಸಲಿತ್ತು. ಟ್ರಕ್ ಪಲ್ಟಿಯಾಗುತ್ತಿದ್ದಂತೆಯೇ ಅದರೊಳಗೆ ತುಂಬಿದ್ದ ಹಾಲು ನೀರಿನಲ್ಲಿ ಹರಿಯಲು ಶುರು ಮಾಡಿತು. ಸ್ವಲ್ಪ ಸಮಯದಲ್ಲೇ ಸುತ್ತಮುತ್ತೆಲ್ಲ ಬಿಳಿ ಹಾಲು ಮತ್ತು ಕೆಂಪು ರಕ್ತ ಒಂದಾಗಿ ಹರಡಿಬಿಟ್ಟಿತ್ತು ಮತ್ತು ರಕ್ತದ ವಾಸನೆ ಶಾರ್ಕ್ಗಳನ್ನು ತುಂಬಾ ದೂರದಿಂದಲೂ ತನ್ನತ್ತ ಸೆಳೆಯುತ್ತದೆ. ಅಷ್ಟೇ ಸಾಕಿತ್ತು. ಕಡೆ ವಿಲಿಯಂಗೆ ಈ ಎಲ್ಲ ವಿಷಯಗಳ ಬಗ್ಗೆ ಯಾವುದೇ ಚಿಂತೆಯೇ ಇರಲಿಲ್ಲ. ಅವನು ತನ್ನ ಹೆಂಡತಿಯ ಜೊತೆ ಮನೆಯ ಬೇಸ್ಮೆಂಟ್ನಲ್ಲಿ ಕುಳಿತು ಆರಾಮವಾಗಿ ಡ್ರಿಂಕ್ ಮಾಡುತ್ತಿದ್ದನು. ಇಬ್ಬರೂ ಸಂಪೂರ್ಣ ರಿಲ್ಯಾಕ್ಸ್ ಆಗಿದ್ದರು. ಅವರಿಗೆ ತಮ್ಮ ಮನೆ ಸಂಪೂರ್ಣ ವಾಟರ್ ಪ್ರೂಫ್ ಎಂದು ಅನಿಸುತ್ತಿತ್ತು. ಅದರಿಂದ ಅವರಿಗೆ ಯಾವುದರ ಭಯವೂ ಇರಲಿಲ್ಲ. ಅತ್ತ ಎಡ್ವರ್ಡ್ಸ್ನ ಆಫೀಸ್ ಹೊರಗೆ ರಿಪೋರ್ಟರ್ಗಳ ಗುಂಪು ಜಮಾಯಿಸಿತ್ತು. ಎಲ್ಲರೂ ಅವನಿಂದ ಚಂಡಮಾರುತದ ಬಗ್ಗೆ ಮಾಹಿತಿ ತಿಳಿದುಕೊಳ್ಳಲು ಬಯಸುತ್ತಿದ್ದರು. ಆದರೆ ಎಡ್ವರ್ಡ್ಸ್ ಸ್ಪಷ್ಟವಾಗಿ ಹೇಳುತ್ತಾನೆ, ಈಗ ಯಾವುದನ್ನು ಸಂಪೂರ್ಣವಾಗಿ ಕನ್ಫರ್ಮ್ ಎಂದು ಹೇಳಲು ಸಾಧ್ಯವಿಲ್ಲ. ಆದರೆ ಮೀಡಿಯಾ ಅವನ ಮಾತನ್ನು ಸಂಪೂರ್ಣ ಬೇರೆ ರೀತಿಯಲ್ಲಿ ತೋರಿಸಿತು. ಅವರು ಸುದ್ದಿಯನ್ನು ಅಷ್ಟು ಹೆಚ್ಚಿಸಿ ತೋರಿಸಿದರು, ಲೋಕವೇ ಅಂತ್ಯವಾಗಲಿದೆಯೇನೋ ಅನ್ನಿಸುವಂತೆ. ಕೆಲವು ರಿಪೋರ್ಟರ್ಗಳು ಹೀಗೆ ಹೇಳುವ ಮಟ್ಟಕ್ಕೂ ಹೋಗಿದರು, ಈ ಚಂಡಮಾರುತದ ಜೊತೆ ಸಮುದ್ರದ ಅಪಾಯಕಾರಿ ಶಾರ್ಕ್ಗಳು ಕೂಡ ನಗರಕ್ಕೆ ನುಗ್ಗಬಹುದು. ಅವರಿಗೆ ಸ್ವತಃ ಗೊತ್ತಿರಲಿಲ್ಲ. ಅವರು ಕೇವಲ ಭಯ ಹರಡಿಸಲು ಹೇಳುತ್ತಿದ್ದ ಆ ಸುದ್ದಿ ಕೆಲವೇ ಗಂಟೆಗಳಲ್ಲಿ ನಿಜವಾಗಲಿದೆ ಎಂದು. ಈ ವೇಳೆಗೆ ನೀರು ಇಡೀ ನಗರದಲ್ಲಿ ಹರಡಿ ಹೋಗಿತ್ತು. ಡಕೋಟಾ ಮನೆಯ ಕಿಟಕಿಗಳು ಒಡೆದು ಹೋದವು ಮತ್ತು ವೇಗವಾಗಿ ನೀರು ಮನೆಯೊಳಗೆ ನುಗ್ಗಲು ಶುರು ಮಾಡಿತು. ಅದೇ ಸಮಯದಲ್ಲಿ ವಿಲಿಯನ್ನ ಮನೆಯಲ್ಲಿ ಕೂಡ ನಿಧಾನವಾಗಿ ನೀರು ತುಂಬಲು ಶುರುವಾಗಿತ್ತು. ಇವೆಲ್ಲವನ್ನೂ ನೋಡಿ ರೋಹನ್ಗೆ ಪರಿಸ್ಥಿತಿ ಈಗ ತುಂಬಾ ಗಂಭೀರವಾಗಿದೆ ಎಂಬುದು ಅರ್ಥವಾಯಿತು. ಆದ್ದರಿಂದ ಅವನು ವಿಲಿಯಂಗೆ ಹೇಳಿದನು, ಕಾರಿನಲ್ಲಿ ಲೈಫ್ ಜಾಕೆಟ್ಗಳು ಇವೆ, ಅವಶ್ಯಕತೆ ಬಂದರೆ ಅವು ಎಲ್ಲರ ಪ್ರಾಣ ಉಳಿಸಬಹುದು ಎಂದು. ಇದೇ ಮಧ್ಯೆ ಇಬ್ಬರು ಜನರು ದೋಣಿ ತೆಗೆದುಕೊಂಡು ನೀರಿನಲ್ಲಿ ಸಿಲುಕಿದ್ದ ಜನರನ್ನು ರಕ್ಷಿಸಲು ಹೊರಟರು. ಅಷ್ಟರಲ್ಲಿ ಅವರಿಗೆ ದೂರದಲ್ಲಿ ನೀರಿನಲ್ಲಿ ಸಿಲುಕಿದ್ದ ಲೀಸಾಳ ಕಾರು ಕಾಣಿಸುತ್ತದೆ. ಅವರಲ್ಲಿ ಒಬ್ಬನು ತಕ್ಷಣ ನೀರಿನಲ್ಲಿ ಇಳಿದು ಲೀಸಾ ಬಳಿಗೆ ಹೋಗಿ ಹೇಳುತ್ತಾನೆ, ಹೆದರಬೇಡಿ, ನಾನು ನಿಮ್ಮನ್ನು ಇಲ್ಲಿಂದ ಹೊರತೆಗೆದುಕೊಳ್ಳುತ್ತೇನೆ. ಲೀಸಾ ನಡುಗುವ ಧ್ವನಿಯಲ್ಲಿ ತಾನು ಗರ್ಭಿಣಿ ಎಂದು ಹೇಳುತ್ತಾಳೆ. ಇದು ಕೇಳುತ್ತಿದ್ದಂತೆಯೇ ಆ ವ್ಯಕ್ತಿ ಇನ್ನೂ ಬೇಗ ಸಹಾಯ ಮಾಡಲು ಪ್ರಯತ್ನಿಸುತ್ತಾನೆ. ಅವನು ತನ್ನ ಸ್ನೇಹಿತನಿಗೆ ಕೂಗಿ ಹೇಳುತ್ತಾನೆ, ಬೇಗ ಹೋಗು, ಕಾರನ್ನು ಎಳೆಯುವ ಸಾಮಾನು ತೆಗೆದುಕೊಂಡು ಬಾ. ಅವನ ಸ್ನೇಹಿತ ಹಿಂತಿರುಗುತ್ತಿದ್ದಂತೆಯೇ ಅಷ್ಟರಲ್ಲಿ ನೀರಿನೊಳಗೆ ಏಕಾಏಕಿ ವಿಚಿತ್ರ ಚಲನೆ ಶುರುವಾಗುತ್ತದೆ ಮತ್ತು ಮುಂದಿನ ಕ್ಷಣದಲ್ಲೇ ಏನೋ ಒಂದು ಅವನನ್ನು ನೀರಿನೊಳಗೆ ಎಳೆದುಕೊಂಡು ಹೋಗುತ್ತದೆ. ಎಲ್ಲವೂ ಅಷ್ಟು ವೇಗವಾಗಿ ನಡೆಯಿತು, ಯಾರಿಗೂ ನಿಜವಾಗಿ ಏನಾಯಿತು ಎಂಬುದೇ ಅರ್ಥವಾಗಲಿಲ್ಲ.
ಸ್ವಲ್ಪ ಹೊತ್ತಿನ ನಂತರ ಟ್ರಕ್ ಡ್ರೈವರ್ಗೆ ಪ್ರಜ್ಞೆ ಬರುತ್ತದೆ. ಗಾಬರಿಯಲ್ಲಿ ಅವನು ಟ್ರಕ್ನ ಗಾಜು ಒಡೆದು ಹೊರಗೆ ಬರಲು ಪ್ರಯತ್ನಿಸುತ್ತಾನೆ. ಆದರೆ ಅವನು ನೀರಿನಲ್ಲಿ ಇಳಿಯುತ್ತಿದ್ದಂತೆಯೇ ಮುಂದಿನ ಕ್ಷಣದಲ್ಲೇ ಒಂದು ದೊಡ್ಡ ಶಾರ್ಕ್ ಅವನ ಮೇಲೆ ದಾಳಿ ಮಾಡುತ್ತದೆ. ಕೆಲವೇ ಸೆಕೆಂಡ್ಗಳಲ್ಲಿ ಅವನನ್ನು ನೀರಿನೊಳಗೆ ಎಳೆದುಕೊಂಡು ಹೋಗುತ್ತದೆ. ಈಗ ನಗರದ ಮಧ್ಯದಲ್ಲಿ ಕೇವಲ ನೀರು ಮಾತ್ರ ಇರಲಿಲ್ಲ, ಸಾವು ಈಜುತ್ತಿತ್ತು. ಇತ್ತ ಎಡ್ವರ್ಡ್ಸ್ಗೆ ಅಣೆಕಟ್ಟು ಸಂಪೂರ್ಣವಾಗಿ ಒಡೆದು ಹೋಗಿದೆ ಮತ್ತು ಇಡೀ ನಗರ ನೀರಿನಲ್ಲಿ ಮುಳುಗಲು ಶುರುವಾಗಿದೆ ಎಂಬ ಸುದ್ದಿ ಸಿಗುತ್ತದೆ. ಅದರ ಅರ್ಥ ಸ್ಪಷ್ಟವಾಗಿತ್ತು. ಡಕೋಟಾ ಈಗ ತುಂಬಾ ದೊಡ್ಡ ಅಪಾಯದಲ್ಲಿದ್ದಳು ಮತ್ತು ಅವಳನ್ನು ಉಳಿಸಲು ಎಡ್ವರ್ಡ್ಸ್ ಬಳಿ ಬೇರೆ ಯಾವುದೇ ದಾರಿ ಉಳಿದಿರಲಿಲ್ಲ. ಅಷ್ಟರಲ್ಲಿ ಅವನು ರಿಪೋರ್ಟರ್ಗಳ ಜೊತೆ ಒಂದು ಡೀಲ್ ಮಾಡುತ್ತಾನೆ. ರಿಪೋರ್ಟರ್ಗಳು ಬಹಳ ಹೊತ್ತಿನಿಂದ ಅವನ ಇಂಟರ್ವ್ಯೂ ತೆಗೆದುಕೊಳ್ಳಲು ಬಯಸುತ್ತಿದ್ದರು. ಆದ್ದರಿಂದ ಎಡ್ವರ್ಡ್ಸ್ ಅವರಿಗೆ ಹೇಳುತ್ತಾನೆ, ನೀವು ನನ್ನನ್ನು ಡಕೋಟಾ ಇರುವ ಬ್ರಿಡ್ಜ್ವರೆಗೆ ಬಿಟ್ಟುಬಿಟ್ಟರೆ ನಾನು ಅಲ್ಲಿಯೇ ನಿಮಗೆ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಕೊಡುತ್ತೇನೆ. ಅಷ್ಟೇ ಸಾಕಿತ್ತು. ರಿಪೋರ್ಟರ್ಗಳು ತಕ್ಷಣ ಒಪ್ಪಿಕೊಂಡರು ಮತ್ತು ಎಲ್ಲರೂ ಆ ಚಂಡಮಾರುತದಿಂದ ತತ್ತರಿಸಿದ್ದ ನಗರದ ಕಡೆಗೆ ಹೊರಟರು. ಇತ್ತ ವಿಲಿಯಂ ಮತ್ತು ಅವನ ಹೆಂಡತಿ ಲೈಫ್ ಜಾಕೆಟ್ಗಳನ್ನು ತೆಗೆದುಕೊಂಡು ಮನೆಯಿಂದ ಹೊರಗೆ ಹೋಗಲು ನಿರ್ಧರಿಸಿದರು. ಆದರೆ ಇಬ್ಬರೂ ನೀರಿನಲ್ಲಿ ಇಳಿಯುತ್ತಿದ್ದಂತೆಯೇ ಏಕಾಏಕಿ ಒಂದು ಚಿಕ್ಕ ಶಾರ್ಕ್ ವಿಲಿಯಂ ಮೇಲೆ ದಾಳಿ ಮಾಡಿತು. ಅವನು ಇನ್ನೂ ತನ್ನನ್ನು ತಾನು ಕಾಪಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾಗಲೇ ಆ ಬೇಬಿ ಶಾರ್ಕ್ನ ತಾಯಿ ಕೂಡ ಅಲ್ಲಿ ಬಂದು ಬಿಟ್ಟಿತು ಮತ್ತು ಮುಂದಿನ ಕ್ಷಣದಲ್ಲೇ ಅದು ವಿಲಿಯನ್ನ ಹೆಂಡತಿಯನ್ನು ಹಿಡಿದುಕೊಂಡಿತು. ಕೆಲವೇ ಸೆಕೆಂಡ್ಗಳಲ್ಲಿ ಇಬ್ಬರೂ ನೀರಿನಲ್ಲಿ ಕಾಣೆಯಾಗಿಬಿಟ್ಟರು. ಈಗ ಮಕ್ಕಳು ಮತ್ತೆ ಸಂಪೂರ್ಣವಾಗಿ ಒಂಟಿಯಾಗಿ ಬಿಟ್ಟಿದ್ದರು. ಆ ಸಮಯದಲ್ಲಿ ಮನೆಯೊಳಗೆ ರೋಹನ್, ಡಿ ಮತ್ತು ವಿಲ್ ಸಿಲುಕಿಕೊಂಡಿದ್ದರು. 4 ಕಡೆ ನೀರು ತುಂಬಿಕೊಂಡಿತ್ತು ಮತ್ತು ಅದೇ ನೀರಿನಲ್ಲಿ ಶಾರ್ಕ್ಗಳು ಸುತ್ತಾಡುತ್ತಿದ್ದವು. ಡಿ ಬಾಗಿಲು ಮುಚ್ಚಲು ಹೋಗುತ್ತಿದ್ದಂತೆಯೇ ಏಕಾಏಕಿ ಒಂದು ಶಾರ್ಕ್ ಸಂಪೂರ್ಣ ಶಕ್ತಿಯಿಂದ ಬಾಗಿಲಿಗೆ ಡಿಕ್ಕಿ ಹೊಡೆಯುತ್ತದೆ. ಡಿ ಭಯದಿಂದ ತನ್ನ ಸಮತೋಲನ ಕಳೆದುಕೊಳ್ಳುತ್ತಾಳೆ. ಆದರೆ ಅಷ್ಟರಲ್ಲಿ ರೋಹನ್ ಅವಳನ್ನು ಹಿಡಿದುಕೊಳ್ಳುತ್ತಾನೆ. ಈಗ ಮೂವರಿಗೂ ಅರ್ಥವಾಗಿತ್ತು, ಅವರು ಬೇಗ ಏನಾದರೂ ಮಾಡದಿದ್ದರೆ ಬದುಕುಳಿಯಲು ಸಾಧ್ಯವಿಲ್ಲ. ರೋಹನ್ ಒಂದು ಪ್ಲಾನ್ ಮಾಡುತ್ತಾನೆ. ಅವನ ಮಾತು ಏನೆಂದರೆ, ಅವರು ನೀರಿನಲ್ಲಿ ಮೀಟ್ ಎಸೆದರೆ ಶಾರ್ಕ್ಗಳ ಗಮನ ಸ್ವಲ್ಪ ಸಮಯಕ್ಕೆ ಬೇರೆಡೆ ತಿರುಗಬಹುದು ಮತ್ತು ಆ ಸಮಯದಲ್ಲಿ ಅವರು ಕಾರಿನವರೆಗೆ ತಲುಪಬಹುದು. ಒಮ್ಮೆ ಕಾರಿನವರೆಗೆ ತಲುಪಿದರೆ ಬಹುಶಃ ಅಲ್ಲಿಂದ ಹೊರಬರುವುದು ಸುಲಭವಾಗಬಹುದು. ಆದರೆ ಸಮಸ್ಯೆ ಏನೆಂದರೆ ಮನೆಯಲ್ಲಿ ಮೀಟ್ ಉಳಿದಿರಲಿಲ್ಲ. ಅಷ್ಟರಲ್ಲಿ ಡಿ ಅವರಿಗೆ ಹೇಳುತ್ತಾಳೆ, ವಿಲಿಯಂ ಮತ್ತು ಅವನ ಹೆಂಡತಿ ಎಲ್ಲಾ ಮೀಟನ್ನು ಬೇಸ್ಮೆಂಟ್ನ ಫ್ರಿಡ್ಜ್ನಲ್ಲಿ ಇಟ್ಟಿದ್ದಾರೆ ಎಂದು. ಈಗ ಅವರಿಗೆ ಬೇಸ್ಮೆಂಟ್ಗೆ ಹೋಗಲೇಬೇಕಾಗಿತ್ತು. ಆದರೆ ದೊಡ್ಡ ಸಮಸ್ಯೆ ಏನೆಂದರೆ ಮನೆಯೊಳಗೆ ಈಗಾಗಲೇ ಒಂದು ಶಾರ್ಕ್ ಸುತ್ತಾಡುತ್ತಿತ್ತು. ಅದಕ್ಕೆ ಇವರ ಇರುವಿಕೆ ಗೊತ್ತಾದರೆ ಅದು ತಕ್ಷಣ ದಾಳಿ ಮಾಡುತ್ತಿತ್ತು. ಇತ್ತ ಡಕೋಟಾ ಮನೆಯ ಪರಿಸ್ಥಿತಿಯು ವೇಗವಾಗಿ ಹದಗೆಡುತ್ತಿತ್ತು. ಒಂದು ದೊಡ್ಡ ಮರ ಮುರಿದು ನೇರವಾಗಿ ಅವಳ ಮನೆಯ ಮೇಲೆ ಬಿದ್ದಿತ್ತು. ಮನೆ ಬಹುತೇಕ ಕುಸಿದು ಹೋಗಿತ್ತು ಮತ್ತು ಹೊರಗೆ ನೀರು ನಿರಂತರವಾಗಿ ಏರುತ್ತಲೇ ಇತ್ತು. ಅದೇ ಸಮಯದಲ್ಲಿ ಡಕೋಟಾಳ ಕಣ್ಣು ಎದುರು ಸಿಲುಕಿಕೊಂಡಿದ್ದ ಲೀಸಾಳ ಕಾರಿನ ಮೇಲೆ ಬೀಳುತ್ತದೆ. ಲೀಸಾ ತುಂಬಾ ಗಾಬರಿಯಾಗಿದ್ದಳು. ಅವಳು ನಿರಂತರವಾಗಿ ಸಹಾಯಕ್ಕಾಗಿ ಕಿರುಚುತ್ತಿದ್ದಳು ಮತ್ತು ಡಕೋಟಾ ತನ್ನ ಕುಸಿಯುತ್ತಿರುವ ಮನೆಯೊಳಗೆ ನಿಂತುಕೊಂಡೇ ಅವಳ ಕೂಗುಗಳನ್ನು ಸ್ಪಷ್ಟವಾಗಿ ಕೇಳುತ್ತಿದ್ದಳು. ಆದರೆ ಡಕೋಟಾ ಇನ್ನೂ ಮನೆಯನ್ನು ಬಿಟ್ಟು ಹೊರಗೆ ಬರಲು ಇಷ್ಟಪಡುತ್ತಿರಲಿಲ್ಲ. ಅಷ್ಟರಲ್ಲಿ ಲೀಸಾ ಅಳುತ್ತಾ ಅವಳಿಗೆ ಹೇಳುತ್ತಾಳೆ, ಪ್ಲೀಸ್ ನನಗೆ ಸಹಾಯ ಮಾಡು, ನಾನು ಗರ್ಭಿಣಿ ಮತ್ತು ನನ್ನ ಮಗುವನ್ನು ಈ ಜಗತ್ತಿಗೆ ತರಬೇಕು. ಅಷ್ಟೇ. ಆ ಮಾತು ಡಕೋಟಾಳ ಹೃದಯವನ್ನು ಮುಟ್ಟುತ್ತದೆ. ಏಕೆಂದರೆ ಅವಳ ಸ್ವಂತ ತಾಯಿಯೂ ಈಗ ಈ ಲೋಕದಲ್ಲಿರಲಿಲ್ಲ ಮತ್ತು ಅವಳಿಗೆ ಗೊತ್ತಿತ್ತು ತಾಯಿ ಇಲ್ಲದೆ ಬದುಕುವುದು ಎಷ್ಟು ಕಷ್ಟ ಅನ್ನೋದು. ಅವಳು ಲೀಸಾಳಿಗೆ ಸಹಾಯ ಮಾಡದಿದ್ದರೆ ಬಹುಶಃ ಆ ಮಗುವಿಗೂ ತನ್ನ ತಾಯಿ ಉಳಿಯದೇ ಹೋಗಬಹುದು. ಇದೇ ಯೋಚನೆಯಿಂದ ಕೊನೆಗೂ ಡಕೋಟಾ ತನ್ನ ಭಯವನ್ನು ಮರೆತು ಬಿಡುತ್ತಾಳೆ. ಅವಳು ಮನೆಯಿಂದ ಒಂದು ದೊಡ್ಡ ಚಾಕು ತೆಗೆದುಕೊಳ್ಳುತ್ತಾಳೆ ಮತ್ತು ನೀರಿನಲ್ಲಿ ಭಯಾನಕ ಶಾರ್ಕ್ಗಳು ಸುತ್ತಾಡುತ್ತಿವೆ ಎಂಬುದನ್ನೇ ಯೋಚಿಸದೆ ನೇರವಾಗಿ ಲೀಸಾಳ ಕಾರಿನ ಕಡೆಗೆ ಹೊರಟು ಹೋಗುತ್ತಾಳೆ. ಕಾರಿನ ಮೇಲೆ ಹತ್ತಿ ಕಾರಿನೊಳಗೆ ನುಗ್ಗಿಕೊಂಡಿದ್ದ ಕಬ್ಬಿಣದ ರಾಡ್ಗಳು ಮತ್ತು ತಂತಿಗಳನ್ನು ಕತ್ತರಿಸಲು ಶುರು ಮಾಡುತ್ತಾಳೆ. ಅವು ಲೀಸಾಳ ತುಂಬಾ ಹತ್ತಿರ ಸಿಲುಕಿಕೊಂಡಿದ್ದವು. ಬಹಳ ಕಷ್ಟದ ನಂತರ ಕೊನೆಗೂ ಡಕೋಟಾ ಲೀಸಾಳನ್ನು ಹೊರಗೆ ತೆಗೆದುಕೊಳ್ಳುವಲ್ಲಿ ಯಶಸ್ವಿಯಾಗುತ್ತಾಳೆ. ನಂತರ ಇಬ್ಬರೂ ಹೇಗೋ ಮತ್ತೆ ಮನೆವರೆಗೆ ತಲುಪುತ್ತಾರೆ.
ಮನೆ ತಲುಪಿದ ನಂತರ ಲೀಸಾ ಹೇಳುತ್ತಾಳೆ, ನಾವು ಹೀಗೆ ಕುಳಿತುಕೊಂಡೇ ಇದ್ದರೆ ಯಾರೂ ನಮ್ಮನ್ನು ರಕ್ಷಿಸಲು ಬರುವುದಿಲ್ಲ. ನಾವು ಹೇಗಾದರೂ ಸಹಾಯಕ್ಕಾಗಿ ಒಂದು ಸಿಗ್ನಲ್ ಮಾಡಬೇಕು. ಇದು ಕೇಳುತ್ತಿದ್ದಂತೆ ಡಕೋಟಾ ಮನೆಯ ದೊಡ್ಡ ದೊಡ್ಡ ಪರದೆಗಳನ್ನು ತೆಗೆದುಕೊಳ್ಳುತ್ತಾಳೆ ಮತ್ತು ಮನೆಯ ಮೇಲ್ಚಾವಣಿಗೆ ಏರುತ್ತಾಳೆ. ಅಲ್ಲಿ ಅವಳು ಆ ಪರದೆಗಳಿಂದ ತುಂಬಾ ದೊಡ್ಡದಾಗಿ ಹೆಲ್ಪ್ ಎಂದು ಬರೆಯುತ್ತಾಳೆ. ಮೇಲಿಂದ ಯಾವುದಾದರೂ ಹೆಲಿಕಾಪ್ಟರ್ ಹಾದು ಹೋದರೆ ಅವರು ಇವರನ್ನು ನೋಡಬಹುದು ಎಂದು. ಇದೇ ಸಮಯದಲ್ಲಿ ಲೀಸಾಳ ನೋವು ವೇಗವಾಗಿ ಹೆಚ್ಚಾಗಲು ಶುರುವಾಗುತ್ತದೆ. ಅವಳು ಡಕೋಟಾಳಿಂದ ಚೆಕ್ ಮಾಡಿಸುತ್ತಾಳೆ ಮತ್ತು ಅವರಿಗೆ ಮಗು ಯಾವ ಕ್ಷಣದಲ್ಲಾದರೂ ಜನಿಸಬಹುದು ಎಂಬುದು ಗೊತ್ತಾಗುತ್ತದೆ. ಆದರೆ ಈ ಪರಿಸ್ಥಿತಿಯಲ್ಲಿ ಇಲ್ಲಿ ಡೆಲಿವರಿ ಮಾಡಿಸುವುದು ಬಹುತೇಕ ಅಸಾಧ್ಯವಾಗಿತ್ತು. ಅವರು ಸಾಧ್ಯವಾದಷ್ಟು ಬೇಗ ಅಲ್ಲಿಂದ ಹೊರಬರಲೇಬೇಕಾಗಿತ್ತು. ಇನ್ನೊಂದು ಕಡೆ ಎಡ್ವರ್ಡ್ಸ್ ರಿಪೋರ್ಟರ್ಗಳ ಜೊತೆ ನಗರದ ಹೊರಭಾಗದವರೆಗೆ ತಲುಪಿದ್ದನು. ಆದರೆ ಈಗ ಪರಿಸ್ಥಿತಿ ಅಷ್ಟು ಕೆಟ್ಟದಾಗಿತ್ತು. ಮುಂದೆ ಇರುವ ರಸ್ತೆ ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗಿ ಹೋಗಿತ್ತು. ಗಾಡಿಯಲ್ಲಿ ಮುಂದೆ ಹೋಗುವುದು ಅಸಾಧ್ಯವಾಗಿತ್ತು ಮತ್ತು ಡಕೋಟಾವರೆಗೆ ತಲುಪಲು ಇನ್ನೂ ಸಾಕಷ್ಟು ದೂರ ಬಾಕಿ ಇತ್ತು. ಆದ್ದರಿಂದ ಅವರು ಒಂದು ಚಿಕ್ಕ ಬೋಟ್ ತೆಗೆದುಕೊಂಡರು ಮತ್ತು ನೀರಿನ ದಾರಿಯಲ್ಲಿ ಮುಂದೆ ಸಾಗಲು ನಿರ್ಧರಿಸಿದರು. ಅತ್ತ ರೋಹನ್ ಕೂಡ ತನ್ನ ಪ್ಲಾನ್ ಪೂರ್ಣಗೊಳಿಸಲು ಪ್ರಯತ್ನಿಸುತ್ತಿದ್ದನು. ಅವನು ಬೇಸ್ಮೆಂಟ್ಗೆ ಹೋಗಿ ಮೀಟ್ ತರಲು ಬಯಸುತ್ತಿದ್ದನು. ಅದರಿಂದ ಶಾರ್ಕ್ಗಳ ಗಮನವನ್ನು ಬೇರೆಡೆಗೆ ಸೆಳೆಯಬಹುದಿತ್ತು. ಆದರೆ ಅಷ್ಟರಲ್ಲಿ ಏಕಾಏಕಿಯಲ್ಲಿ ವಿಲಿಯಂ ಬರುತ್ತಾನೆ ಮತ್ತು ಇದೇ ಮೊದಲ ಬಾರಿಗೆ ಅವನು ಇನ್ನೂ ಜೀವಂತವಾಗಿದ್ದಾನೆ ಎಂಬುದು ಗೊತ್ತಾಗುತ್ತದೆ. ಬಹುಶಃ ಶಾರ್ಕ್ ಅವನನ್ನು ಕೊಂದಿರಲಿಲ್ಲ, ಆದರೆ ತುಂಬಾ ಕೆಟ್ಟ ರೀತಿಯಲ್ಲಿ ಗಾಯಗೊಳಿಸಿತ್ತು. ಅವನು ನೋವಿನಿಂದ ನರಳುತ್ತಾ ರೋಹನ್ಗೆ ಹೇಳುತ್ತಾನೆ, ಹೋಗು, ಯಾರನ್ನಾದರೂ ಕರೆದುಕೊಂಡು ಬಾ, ನನಗೆ ಸಹಾಯ ಮಾಡು. ಆದರೆ ರೋಹನ್ ಅವನಿಗೆ ಹೇಳುತ್ತಾನೆ, ಹೊರಗೆ ಸಂಪೂರ್ಣವಾಗಿ ನೀರು ತುಂಬಿಕೊಂಡಿದೆ ಮತ್ತು ಎಲ್ಲೆಡೆ ಶಾರ್ಕ್ಗಳು ಸುತ್ತಾಡುತ್ತಿವೆ. ಈಗ ಹೊರಗೆ ಹೋಗುವುದು ಅಂದರೆ ನೇರವಾಗಿ ಸಾವನ್ನು ಆಹ್ವಾನಿಸಿದಂತಾಗುತ್ತದೆ. ಇದೇ ಸಮಯದಲ್ಲಿ ರೋಹನ್ ಬೇಸ್ಮೆಂಟ್ನಲ್ಲಿ ಕೆಲವು ವಸ್ತುಗಳನ್ನು ಹುಡುಕುತ್ತಿದ್ದಾಗ ಅವನ ಕೈಗೆ ಒಂದು ಲೆಟರ್ ಸಿಗುತ್ತದೆ. ಆ ಲೆಟರ್ನಲ್ಲಿ ಬರೆಯಲಾಗಿತ್ತು, ಯುಎಸ್ ಗವರ್ಮೆಂಟ್ ಪ್ರತಿ ತಿಂಗಳು ಈ ಮಕ್ಕಳ ಹೆಸರಿನಲ್ಲಿ ಹಣ ಕಳುಹಿಸುತ್ತಿತ್ತು, ಅವರನ್ನು ಚೆನ್ನಾಗಿ ನೋಡಿಕೊಳ್ಳಲು. ಆದರೆ ನಿಜವಾದ ಸತ್ಯ ಸಂಪೂರ್ಣವಾಗಿ ಬೇರೆಯಾಗಿತ್ತು. ವಿಲಿಯಂ ಈ ಮಕ್ಕಳನ್ನು ಪ್ರೀತಿಯಿಂದ ತನ್ನ ಜೊತೆ ಇಟ್ಟುಕೊಂಡಿರಲಿಲ್ಲ, ಹಣದ ಲಾಲಸೆಯಿಂದ ತನ್ನ ಬಳಿ ಇಟ್ಟುಕೊಂಡಿದ್ದನು. ಅವನು ಮಕ್ಕಳಿಗೆ ಸರಿಯಾದ ಊಟವನ್ನು ಕೊಡುತ್ತಿರಲಿಲ್ಲ ಮತ್ತು ಎಲ್ಲ ಹಣವನ್ನು ತಾನೇ ಖರ್ಚು ಮಾಡುತ್ತಿದ್ದನು. ಈಗ ರೋಹನ್ಗೆ ವಿಲಿಯನ್ನ ನಿಜ ಸ್ವರೂಪ ಗೊತ್ತಾಗಿತ್ತು ಮತ್ತು ವಿಲಿಯಂಗೆ ಅರ್ಥವಾಯಿತು. ಈ ಸತ್ಯ ಉಳಿದ ಮಕ್ಕಳಿಗೆ ಗೊತ್ತಾದರೆ ಎಲ್ಲವೂ ಮುಗಿದು ಹೋಗುತ್ತದೆ. ಆ ಭಯದಿಂದ ಅವನು ಕೋಪದಿಂದ ಹುಚ್ಚನಂತಾಗುತ್ತಾನೆ ಮತ್ತು ರೋಹನ್ ಮೇಲೆ ದಾಳಿ ಮಾಡುತ್ತಾನೆ. ಆದರೆ ಈಗ ರೋಹನ್ ಹೆದರಲು ಸಿದ್ಧನಿರಲಿಲ್ಲ. ಅವನು ಕೂಡ ಧೈರ್ಯ ತೋರಿಸಿ ವಿಲಿಯನ್ನ ಕೈ ಹಿಡಿದುಕೊಳ್ಳುತ್ತಾನೆ. ಅಷ್ಟರಲ್ಲಿ ಡಿ ಹಿಂದಿನಿಂದ ಬಂದು ವಿಲಿಯಂಗೆ ಅಷ್ಟು ಜೋರಾಗಿ ಲಾತೆ ಹೊಡೆಯುತ್ತಾಳೆ. ಅವನು ನೇರವಾಗಿ ನೀರಿನಲ್ಲಿ ಬಿದ್ದು ಹೋಗುತ್ತಾನೆ ಮತ್ತು ಮುಂದಿನ ಕ್ಷಣದಲ್ಲೇ ನೀರಿನಲ್ಲಿ ಸುತ್ತಾಡುತ್ತಿದ್ದ ಶಾರ್ಕ್ಗಳು ಅವನನ್ನು ತಮ್ಮ ಬೇಟೆಯನ್ನಾಗಿ ಮಾಡಿಕೊಳ್ಳುತ್ತವೆ. ಈಗ ಶಾರ್ಕ್ಗಳ ಗಮನ ಬೇರೆಡೆ ತಿರುಗುತ್ತಿದ್ದಂತೆಯೇ ರೋಹನ್ ತಕ್ಷಣ ಬೇಸ್ಮೆಂಟ್ನಿಂದ ಮೀಟ್ ತೆಗೆದುಕೊಂಡು ಬರುತ್ತಾನೆ. ಆದರೆ ಅದರ ಜೊತೆ ಅವನು ಇನ್ನೊಂದು ವಸ್ತುವನ್ನು ತಂದಿದ್ದನು, ಒಂದು ಬಾಕ್ಸ್. ಅದರೊಳಗೆ ಡೈನಮೈಟ್ ಇತ್ತು. 3 ಜನರು ಸೇರಿ ಆ ಮೀಟ್ಗೆ ಡೈನಮೈಟ್ ಕಟ್ಟುತ್ತಾರೆ ಮತ್ತು ಅದನ್ನು ನೀರಿನಲ್ಲಿ ಎಸೆದು ಬಿಡುತ್ತಾರೆ. ಕೆಲವೇ ಸೆಕೆಂಡ್ಗಳ ನಂತರ ರಕ್ತ ಮತ್ತು ಮೀಟ್ನ ವಾಸನೆಗೆ ಆಕರ್ಷಿತವಾಗಿ ಶಾರ್ಕ್ ಅಲ್ಲಿ ಬರುತ್ತದೆ. ಅದು ಆ ಮೀಟ್ ನುಂಗುತ್ತಿದ್ದಂತೆಯೇ ಡೈನಮೈಟ್ ಆಕ್ಟಿವೇಟ್ ಆಗುತ್ತದೆ ಮತ್ತು ಮುಂದಿನ ಕ್ಷಣದಲ್ಲೇ ನೀರಿನೊಳಗೆ ಭಾರೀ ಸ್ಫೋಟ ಸಂಭವಿಸುತ್ತದೆ. ಆ ಸ್ಫೋಟ ಅಷ್ಟು ಭಯಾನಕವಾಗಿತ್ತು. ಆ ದೊಡ್ಡ ಶಾರ್ಕ್ ಅಲ್ಲಿ ತಕ್ಷಣವೇ ಸತ್ತು ಹೋಗುತ್ತದೆ. ಇದೀಗ ಮೊದಲ ಬಾರಿಗೆ ಅವರಿಗೆ ಅನಿಸುತ್ತದೆ, ಬಹುಶಃ ಅವರು ಇಲ್ಲಿಂದ ಬದುಕಿ ಹೊರಬರಬಹುದು ಎಂದು. ಶಾರ್ಕ್ ಸತ್ತ ನಂತರ ದಾರಿ ಸ್ವಲ್ಪ ಮಟ್ಟಿಗೆ ಕ್ಲಿಯರ್ ಆಗಿತ್ತು ಮತ್ತು ಈಗ ಅವರು ಕಾರಿನವರೆಗೆ ತಲುಪಬಹುದಾಗಿತ್ತು. ಅತ್ತ ಲೀಸಾ ಡಕೋಟಾಗೆ ನೆನಪಿಸುತ್ತಾಳೆ, ಹೊರಗೆ ಇನ್ನೂ ಆ ದೋಣಿ ಇದೆ. ಅದೇ ದೋಣಿ, ಅದರಲ್ಲಿ ಮೊದಲು ಜನರು ಅವಳನ್ನು ರಕ್ಷಿಸಲು ಬಂದಿದ್ದರು. ಹೇಗಾದರೂ ಆ ದೋಣಿವರೆಗೆ ತಲುಪಿದರೆ ಇಲ್ಲಿಂದ ಹೊರಬರುವುದು ತುಂಬಾ ಸುಲಭವಾಗಬಹುದು. ಆದರೆ ಲೀಸಾಳ ಸ್ಥಿತಿ ಅಷ್ಟು ಕೆಟ್ಟದಾಗಿತ್ತು. ಅವಳಿಗೆ ಹೊರಗೆ ಹೋಗುವಷ್ಟು ಶಕ್ತಿಯೂ ಉಳಿದಿರಲಿಲ್ಲ. ಆದ್ದರಿಂದ ಡಕೋಟಾ ತಾನೇ ಹೋಗಲು ನಿರ್ಧರಿಸುತ್ತಾಳೆ. ಅವಳು ಒಂದು ಟಾರ್ಚ್ ತೆಗೆದುಕೊಳ್ಳುತ್ತಾಳೆ
ಮತ್ತು ಫ್ರಿಡ್ಜ್ನಲ್ಲಿ ಉಳಿದಿದ್ದ ಕೊಳೆತ ಮೀಟನ್ನು ಒಂದು ಬ್ಯಾಗ್ನಲ್ಲಿ ತುಂಬಿಕೊಳ್ಳುತ್ತಾಳೆ. ಹೊರಗೆ ಶಾರ್ಕ್ಗಳು ಸುತ್ತಾಡುತ್ತಿವೆ ಎಂಬುದು ಅವಳಿಗೆ ಗೊತ್ತಿತ್ತು, ಮತ್ತು ಇದೇ ಮೀಟ್ ಅವುಗಳ ಗಮನವನ್ನು ಬೇರೆಡೆ ತಿರುಗಿಸಬಹುದು. ಡಕೋಟಾಳ ಪ್ಲಾನ್ ಕೆಲಸ ಮಾಡಲು ಶುರು ಮಾಡುತ್ತದೆ. ಯಾವುದೇ ಶಾರ್ಕ್ ಅವಳ ಕಡೆಗೆ ಬರುತ್ತಿದ್ದಂತೆಯೇ ಅವಳು ಮೀಟ್ನ ಒಂದು ತುಂಡನ್ನು ಬೇರೆ ಕಡೆಗೆ ಎಸೆದು ಬಿಡುತ್ತಿದ್ದಳು, ಮತ್ತು ಶಾರ್ಕ್ ತಕ್ಷಣ ಆ ಕಡೆಗೆ ಹೋಗುತ್ತಿತ್ತು. ಹೀಗೆ ನಿಧಾನವಾಗಿ ಮುಂದೆ ಸಾಗುತ್ತಾ ಡಕೋಟಾ ಕೊನೆಗೂ ದೋಣಿವರೆಗೆ ತಲುಪುತ್ತಾಳೆ. ಆದರೆ ಅಷ್ಟರಲ್ಲಿ ಒಂದು ಹೊಸ ಸಮಸ್ಯೆ ಎದುರಾಗುತ್ತದೆ. ಮೀಟ್ ಸಂಪೂರ್ಣವಾಗಿ ಮುಗಿದು ಹೋಗಿತ್ತು. ಅದೇ ಸಮಯದಲ್ಲಿ ಅವಳ ಮುಂದೆ ಒಂದು ದೊಡ್ಡ ಶಾರ್ಕ್ ಬಂದು ನಿಂತುಕೊಳ್ಳುತ್ತದೆ. ಈಗ ಓಡಿ ತಪ್ಪಿಸಿಕೊಳ್ಳಲು ಯಾವುದೇ ದಾರಿ ಇರಲಿಲ್ಲ. ಆದರೆ ಆಶ್ಚರ್ಯದ ವಿಷಯ ಏನೆಂದರೆ ಡಕೋಟಾ ಗಾಬರಿಯಾಗಲಿಲ್ಲ. ಅವಳು ಸಂಪೂರ್ಣ ಶಾಂತವಾಗಿ ನಿಂತುಕೊಂಡಳು, ನಿಧಾನವಾಗಿ ಉಸಿರಾಡುತ್ತಾ ಇದ್ದಳು, ಮತ್ತು ಯಾವುದೇ ಚಲನೆ ಮಾಡದೆ ಆ ಶಾರ್ಕ್ನೇ ನೋಡುತ್ತಾ ನಿಂತಳು. ಕೆಲವು ಕ್ಷಣಗಳು ಇಬ್ಬರೂ ಒಬ್ಬರನ್ನೊಬ್ಬರು ನೋಡುತ್ತಲೇ ಇರುತ್ತಾರೆ, ಮತ್ತು ನಂತರ ಏಕಾಏಕಿ ಆ ಶಾರ್ಕ್ ನಿಧಾನವಾಗಿ ತಿರುಗುತ್ತದೆ ಮತ್ತು ಅಲ್ಲಿಂದ ಹೋಗಿಬಿಡುತ್ತದೆ. ಅಷ್ಟರಲ್ಲಿ ಡಕೋಟಾಳ ಕಣ್ಣಿಗೆ ಹತ್ತಿರದಲ್ಲಿದ್ದ ಒಂದು ಫಿಶಿಂಗ್ ರಾಡ್ ಕಾಣಿಸುತ್ತದೆ. ಅವಳಿಗೆ ತಕ್ಷಣ ಮತ್ತೆ ಮನೆಗೆ ತಲುಪಬೇಕು ಎಂಬುದು ಅರಿವಾಗುತ್ತದೆ, ಏಕೆಂದರೆ ನೀರು ನಿರಂತರವಾಗಿ ಏರುತ್ತಲೇ ಇತ್ತು. ಮತ್ತು ಅವಳು ಮನೆಯ ಕಡೆಗೆ ನೋಡುತ್ತಿದ್ದಂತೆಯೇ ಅವಳ ಹೃದಯವೇ ನಡುಗಿಬಿಡುತ್ತದೆ. ಮನೆಯೊಳಗೆ ಈಗ ತುಂಬ ವೇಗವಾಗಿ ನೀರು ತುಂಬಿಕೊಂಡಿತ್ತು. ಲೀಸಾ ತುಂಬಾ ಕಷ್ಟಪಟ್ಟು ತನ್ನನ್ನು ತಾನು ಹಿಡಿದುಕೊಳ್ಳುತ್ತಿದ್ದಳು, ಮತ್ತು ಇಡೀ ಮನೆ ಒಡೆದು ನೀರಿನಲ್ಲಿ ಹರಿದು ಹೋಗಲು ಶುರುವಾಗಿತ್ತು. ಒಂದು ಮುರಿದ ಮರದ ತುಂಡಿನ ಸಹಾಯದಿಂದ ಲೀಸಾ ಹೇಗೋ ನೀರಿನಿಂದ ಹೊರಬಂದು ರೂಫ್ ಹತ್ತಿರ ತಲುಪುತ್ತಾಳೆ. ಆದರೆ ಅಷ್ಟರಲ್ಲಿ ಅವಳ ಸ್ಥಿತಿ ಏಕಾಏಕಿ ಇನ್ನಷ್ಟು ಕೆಟ್ಟದಾಗಲು ಶುರುವಾಗುತ್ತದೆ. ಅವಳ ನೋವು ಅಷ್ಟು ಹೆಚ್ಚಾಗುತ್ತದೆ. ಅಲ್ಲೇ ನೀರಿನ ಮಧ್ಯದಲ್ಲಿ ಅವಳು ತನ್ನ ಮಗುವಿಗೆ ಜನ್ಮ ನೀಡುತ್ತಾಳೆ. 4 ಕಡೆ ರಕ್ತ ಹರಡುತ್ತದೆ, ಮತ್ತು ರಕ್ತದ ವಾಸನೆ ಮತ್ತೊಮ್ಮೆ ಶಾರ್ಕ್ಗಳನ್ನು ಅವರ ಕಡೆಗೆ ಸೆಳೆಯಲು ಶುರು ಮಾಡುತ್ತದೆ. ಈಗ ಅಪಾಯ ಹಿಂದಿಗಿಂತಲೂ ಇನ್ನಷ್ಟು ಹೆಚ್ಚಾಗಿತ್ತು. ಆದರೆ ಈ ಬಾರಿ ಲೀಸಾ ಒಬ್ಬಳೇ ಇರಲಿಲ್ಲ. ಈಗ ಅವಳು ಕೇವಲ ತನ್ನ ಪ್ರಾಣವಷ್ಟೇ ಅಲ್ಲ, ತನ್ನ ಹೊಸದಾಗಿ ಹುಟ್ಟಿದ ಮಗುವಿನ ಪ್ರಾಣವನ್ನು ಉಳಿಸಬೇಕಾಗಿತ್ತು. ಅವಳು ತಕ್ಷಣ ಮಗುವನ್ನು ಒಂದು ಮರದ ತುಂಡಿನ ಮೇಲೆ ಇಡುತ್ತಾಳೆ, ಮತ್ತು ತಾನೇ ಕೈಯಲ್ಲಿ ಒಂದು ತೀಕ್ಷ್ಣವಾದ ಮರದ ತುಂಡು ಹಿಡಿದು ಶಾರ್ಕ್ಗಾಗಿ ಕಾಯಲು ಶುರು ಮಾಡುತ್ತಾಳೆ. ಕೆಲವೇ ಸೆಕೆಂಡ್ಗಳ ನಂತರ ಒಂದು ಶಾರ್ಕ್ ವೇಗವಾಗಿ ಅವಳ ಕಡೆಗೆ ಬರುತ್ತದೆ. ಅದು ದಾಳಿ ಮಾಡಲು ಬಂದ ಕ್ಷಣದಲ್ಲೇ ಲೀಸಾ ತನ್ನ ಸಂಪೂರ್ಣ ಶಕ್ತಿಯಿಂದ ಆ ತೀಕ್ಷ್ಣವಾದ ಮರದ ತುಂಡನ್ನು ಅದರ ಕಣ್ಣಿಗೆ ಇರಿದು ಬಿಡುತ್ತಾಳೆ. ಶಾರ್ಕ್ ನೋವಿನಿಂದ ತತ್ತರಿಸಿ ಹಿಂದೆ ಸರಿಯುತ್ತದೆ, ಮತ್ತು ಅಲ್ಲಿಂದ ದೂರ ಹೋಗಿಬಿಡುತ್ತದೆ. ಆದರೆ ಅಷ್ಟರಲ್ಲಿ ಡಕೋಟಾ ನೋಡುತ್ತಾಳೆ, ಇನ್ನೊಂದು ಕಡೆಯಿಂದ ಮತ್ತೊಂದು ದೊಡ್ಡ ಶಾರ್ಕ್ ನೇರವಾಗಿ ಲೀಸಾ ಕಡೆಗೆ ಬರುತ್ತಿದೆ. ಡಕೋಟಾ ಒಂದು ಸೆಕೆಂಡ್ ಕೂಡ ವ್ಯರ್ಥ ಮಾಡದೆ ಫಿಶಿಂಗ್ ರಾಡ್ ಎತ್ತಿಕೊಳ್ಳುತ್ತಾಳೆ, ನಿಶಾನೆ ಹಿಡಿಯುತ್ತಾಳೆ, ಮತ್ತು ಸಂಪೂರ್ಣ ಶಕ್ತಿಯಿಂದ ಅದನ್ನು ಶಾರ್ಕ್ ಕಡೆಗೆ ಎಸೆದು ಬಿಡುತ್ತಾಳೆ. ರಾಡ್ ನೇರವಾಗಿ ಹೋಗಿ ಶಾರ್ಕ್ನ ದೇಹಕ್ಕೆ ತೂರಿಕೊಳ್ಳುತ್ತದೆ, ಮತ್ತು ಅದು ಅಲ್ಲಿಯೇ ಸತ್ತು ಹೋಗುತ್ತದೆ. ಇದಾದ ನಂತರ ಡಕೋಟಾ ಬೇಗನೆ ಚಿಕ್ಕ ದೋಣಿ ತೆಗೆದುಕೊಂಡು ಲೀಸಾ ಬಳಿಗೆ ತಲುಪುತ್ತಾಳೆ. ಲೀಸಾ ಈಗ ಮಗುವನ್ನು ಹಿಡಿದು ದೋಣಿಯಲ್ಲಿ ಕುಳಿತುಕೊಳ್ಳಲು ಹೋಗುತ್ತಿದ್ದಷ್ಟರಲ್ಲಿ ಏಕಾಏಕಿ ಮತ್ತೊಂದು ಶಾರ್ಕ್ ನೀರಿನಿಂದ ಹೊರಗೆ ಜಿಗಿಯುತ್ತದೆ, ಮತ್ತು ಸಂಪೂರ್ಣ ದೋಣಿಯನ್ನು ಪಲ್ಟಿ ಮಾಡುತ್ತದೆ. ಮತ್ತೊಮ್ಮೆ ಎಲ್ಲವೂ ಅಪಾಯಕ್ಕೆ ಸಿಲುಕುತ್ತದೆ. ಆದರೆ ಅದೇ ಕ್ಷಣದಲ್ಲಿ ಎಡ್ವರ್ಡ್ಸ್ ತನ್ನ ತಂಡದ ಜೊತೆ ಅಲ್ಲಿಗೆ ತಲುಪುತ್ತಾನೆ. ಅವನ ಕೈಯಲ್ಲಿ ಒಂದು ವಿಶೇಷ ಡಿವೈಸ್ ಇತ್ತು. ಅದು ನೀರಿನೊಳಗೆ ಅಂತಹ ಶಬ್ದಗಳು ಮತ್ತು ಅಲೆಗಳನ್ನು ಬಿಡುತ್ತಿತ್ತು. ಅವುಗಳಿಂದ ಶಾರ್ಕ್ಗಳು ಹೆದರಿ ದೂರ ಓಡಲು ಶುರು ಮಾಡುತ್ತವೆ. ಎಡ್ವರ್ಡ್ಸ್ ತಕ್ಷಣ ಆ ಡಿವೈಸ್ ಅನ್ನು ನೀರಿನಲ್ಲಿ ಎಸೆದು ಬಿಡುತ್ತಾನೆ, ಮತ್ತು ಸುತ್ತಮುತ್ತ ಸುತ್ತಾಡುತ್ತಿದ್ದ ಶಾರ್ಕ್ಗಳು ಒಂದೊಂದಾಗಿ ಅಲ್ಲಿಂದ ದೂರ ಸರಿಯಲು ಶುರು ಮಾಡುತ್ತವೆ. ಇದೇ ಸಮಯದಲ್ಲಿ ಒಂದು ಶಾರ್ಕ್ ಇನ್ನೂ ಕನ್ಫ್ಯೂಸ್ ಆಗಿ ಲೀಸಾ ಮತ್ತು ಡಕೋಟಾ ಕಡೆಗೆ ಬರುತ್ತಿತ್ತು. ಆದರೆ ಅಷ್ಟರಲ್ಲಿ ಇನ್ನೊಂದು ಶಾರ್ಕ್ ಅದನ್ನು ಬೇರೆ ದಿಕ್ಕಿಗೆ ಎಳೆದುಕೊಂಡು ಹೋಗುತ್ತದೆ. ಅವಕಾಶ ಸಿಕ್ಕ ತಕ್ಷಣ ಎಡ್ವರ್ಡ್ಸ್ ಬೇಗನೆ ಡಕೋಟಾ, ಲೀಸಾ ಮತ್ತು ಅವಳ ಮಗುವನ್ನು ಚಿಕ್ಕ ದೋಣಿಯಲ್ಲಿ ಕೂರಿಸುತ್ತಾನೆ, ಮತ್ತು ಅವರನ್ನು ಅಲ್ಲಿಂದ ಕರೆದುಕೊಂಡು ಹೋಗುತ್ತಾನೆ. ಕೊನೆಗೂ ಇಷ್ಟು ಭಯಾನಕ ವಿನಾಶದ ನಂತರ ಇಬ್ಬರೂ ಬದುಕುಳಿದಿದ್ದರು. ಮತ್ತು ಅತಿ ದೊಡ್ಡ ವಿಷಯ ಏನೆಂದರೆ ಲೀಸಾಳ ಚಿಕ್ಕ ಮಗು ಕೂಡ ಸಂಪೂರ್ಣ ಸುರಕ್ಷಿತವಾಗಿತ್ತು. ಈ ಅಪಾಯದಿಂದ ಹೊರಬಂದ ಕೂಡಲೇ ಲೀಸಾ ತಕ್ಷಣ ತನ್ನ ತಾಯಿಗೆ ಕರೆ ಮಾಡುತ್ತಾಳೆ, ಮತ್ತು ವಿಡಿಯೋ ಕಾಲ್ನಲ್ಲಿ ತನ್ನ ಮಗುವನ್ನು ತೋರಿಸುತ್ತಾಳೆ. ಆ ಕ್ಷಣದಲ್ಲಿ ಎಲ್ಲರ ಕಣ್ಣಲ್ಲೂ ಕಣ್ಣೀರು ತುಂಬಿತ್ತು. ಆದರೆ ಈ ಬಾರಿ ಭಯದಿಂದ ಅಲ್ಲ,
ನೆಮ್ಮದಿ ಮತ್ತು ಸಂತೋಷದ ಕಣ್ಣೀರು. ಇಡೀ ನಗರ ಆ ಸಮಯದಲ್ಲಿ ನೀರಿನಲ್ಲಿ ಮುಳುಗಿ ಹೋಗಿತ್ತು. 4 ಕಡೆ ಉಳಿದಿದ್ದು ಕೇವಲ ವಿನಾಶ ಮಾತ್ರ. ಮತ್ತು ಈ ಸಾವಿನ ಚಂಡಮಾರುತದಿಂದ ಬದುಕುಳಿದ ಆ ಕೆಲವೇ ಜನರಲ್ಲಿ ಡಕೋಟಾ, ಲೀಸಾ, ರೋಹನ್, ಡಿ ಮತ್ತು ವಿಲ್ ಕೂಡ ಇದ್ದರು. ಇವರೇ ಆ ಜನರು. ಕೊನೆಯ ಕ್ಷಣದವರೆಗೂ ಸೋಲನ್ನು ಒಪ್ಪಿಕೊಳ್ಳಲಿಲ್ಲ ಮತ್ತು ಬದುಕಿಗಾಗಿ ಹೋರಾಡುತ್ತಲೇ ಇದ್ದರು. ಮತ್ತು ನಂತರ ಈ ಕೊನೆಯ ದೃಶ್ಯಗಳೊಂದಿಗೆ ಈ ಸಿನಿಮಾ ಇಲ್ಲಿಯೇ ಮುಕ್ತಾಯವಾಗುತ್ತದೆ.